ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಫ್ರೀ ಜಾಬ್ ಇನ್ಫೋ ಅಂತ ಇದೊಂದು ನನ್ನ ಒಂದು ವೆಬ್ಸೈಟ್. ಸೊ ಇದರಲ್ಲಿ ನಿಮಗೆ ಏನಂತಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲಾ ಒಂದು ಉದ್ಯೋಗಗಳ ಮಾಹಿತಿ ನಿಮಗೆ ಸಿಗುತ್ತೆ. ಸೊ ಇದರಲ್ಲಿ ಇವತ್ತು ಒಂದು ಹುದ್ದೆಯ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಯಾವ್ದಪ್ಪ ಅಂದ್ರೆ ಹಿಂದೂಸ್ತಾನ್ ಕಾಪರ್ ಲಿಮಿಟೆಡ್ ಅಲ್ಲಿ ಕರೆದಿದ್ದಾರೆ. ಸೊ ಕೆಲವೊಂದು ವೇಕೆನ್ಸಿಗಳನ್ನ ಅದರಲ್ಲಿ ಕರೆದಿದ್ದಾರೆ. ಸೊ ಏನೇನೆಲ್ಲ ವೇಕೆನ್ಸೀಸ್ ನ ಕರೆದಿದ್ದಾರೆ ಅನ್ನೋದು ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ. ಅದೇ ರೀತಿ ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಅದೇ ರೀತಿ ನಮ್ಮ ಒಂದು ಬ್ಲಾಗ್ ಅನ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗ್ಬಿಟ್ಟು ಇಲ್ಲಿ ನೋಡ್ಬೋದು, ಬೆಲ್ ಐಕಾನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಾನು ಹಾಕುವಂತ ಅಷ್ಟು ಒಂದು ಏನ್ ನೋಟಿಫಿಕೇಶನ್ಸ್ ಇದೆಯಲ್ಲ, ಸೊ ಅಷ್ಟು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ನೀವು ಅವಾಗ ಈಸಿಯಾಗಿ ಓಪನ್ ಮಾಡ್ಕೊಂಡು ತಗೋಬಹುದು. ಅದೇ ರೀತಿಯಾಗಿ ಕೆಳಗಡೆ ನೀವು ಹೋದ್ರಪ್ಪ ಅಂತಂದ್ರೆ ನಮ್ಮ ಒಂದು ವಾಟ್ಸ್ಆಪ್ ಚಾನಲ್ ಇದೆ, ಅದೇ ರೀತಿ ಟೆಲಿಗ್ರಾಮ್ ಗ್ರೂಪ್ ಇದೆ. ಸೊ ಅಲ್ಲೂ ಕೂಡ ನೀವೇನಪ್ಪ ಅಂದ್ರೆ ಜಾಯ್ನ್ ಆಗ್ಬೋದು. ಅಲ್ಲೂ ನಿಮಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಷ್ಟೇ ಅಲ್ಲದೆ ಪ್ರೈವೇಟ್ ಜಾಬ್ಗಳ ಒಂದು ಇನ್ಫಾರ್ಮೇಶನ್ ಕೂಡ ನಿಮಗೆ ಸಿಗುತ್ತೆ. ಸೊ ಇವಾಗ ಹಿಂದೂಸ್ತಾನ್ ಕಾಪರ್ ಲಿಮಿಟೆಡ್ ಅಲ್ಲಿ ಕೆಲವೊಂದು ಹುದ್ದೆಗಳನ್ನ ಕರೆದಿದ್ದಾರೆ. ಸೊ ಒಟ್ಟು 103 ಹುದ್ದೆಗಳ ಕರೆದಿರ್ತಾರೆ. ಸೊ ಹುದ್ದೆಗಳ ಹೆಸರೇನಪ್ಪ, ಚಾರ್ಜ್ ಮ್ಯಾನ್, ಎಲೆಕ್ಟ್ರಿಷಿಯನ್ ಎ, ಎಲೆಕ್ಟ್ರಿಷಿಯನ್ ಬಿ, ಅದೇ ರೀತಿ WED-B ಅಂತ. ಸೊ ಟೋಟಲ್ 4 ಒಂದು ಹುದ್ದೆಗಳನ್ನ ಕರೆದಿರ್ತಾರೆ. ಸೊ ವಯೋಮಿತಿ ಏನಿರುತ್ತಪ್ಪ ಅಂತಂದ್ರೆ ಗರಿಷ್ಠ 40 ವರ್ಷಗಳವರೆಗೂ ನೀವು ಅಪ್ಲೈ ಮಾಡ್ಕೋಬಹುದು. ನೆಕ್ಸ್ಟ್ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಹೋಗ್ಬಿಟ್ಟು ನೀವು ಏನಂತಾರೆ ನೋಟಿಫಿಕೇಶನ್ ಮುಖಾಂತರ ಚೆಕ್ ಮಾಡಿದ್ರೆ ಅವರ ಒಂದು ರೂಲ್ಸ್ ಗಳ ಪ್ರಕಾರ ಏನಪ್ಪಾ ಅಂದ್ರೆ ವಯೋಮಿತಿ ಸಡಿಲಿಕೆ ಇರುತ್ತೆ. ಸೊ ಶೈಕ್ಷಣಿಕ ವಿದ್ಯಾರ್ಥಿ ಏನಾಗಿರ್ಬೇಕಪ್ಪ ಅಂತಂದ್ರೆ ITI ಡಿಪ್ಲೊಮಾ ಮತ್ತೆ ಡಿಗ್ರಿ. ಸೊ ಆಯಾ ಒಂದು ಏನ್ ಒಂದು ಹುದ್ದೆಗಳಿದಾವಲ್ಲ, ಸೊ ಹುದ್ದೆಗಳ ಅನುಗುಣವಾಗಿ ಎಕ್ಸ್ಪೀರಿಯನ್ಸ್ ಮುಖಾಂತರ ತಗೊಳ್ತಾರೆ. ನೆಕ್ಸ್ಟ್ ಅರ್ಜಿ ಸಲ್ಲಿಸುವ ವಿಧಾನ. ಅರ್ಜಿಯನ್ನು ನೀವು ಯಾವ ತರ ಸಲ್ಲಿಸಬಹುದಪ್ಪ ಅಂತಂದ್ರೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸೊ ಆನ್ಲೈನ್ ಅರ್ಜಿ ಸಲ್ಲಿಸಬೇಕಂತಂದ್ರೆ ನೀವು ಅವರ ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕು. ಸೊ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ನೀವು ಇಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ಅನ್ನ ನಾನು ನಿಮಗೆ ಕೊಟ್ಟಿದ್ದೀನಿ. ಸೊ ಈ ಮಾಹಿತಿಯನ್ನು ಕಂಪ್ಲೀಟ್ ಆಗಿ ಓದಿ ಆಮೇಲೆ ಅರ್ಜಿಯನ್ನ ಸಲ್ಲಿಸಿ. ಸೊ ಆಯ್ಕೆ ವಿಧಾನ ಯಾವ ತರಪ್ಪ ಅಂತಂದ್ರೆ ಇವರ ಒಂದು ಲಿಖಿತ ಪರೀಕ್ಷೆ ಇರುತ್ತೆ, ಅದೇ ರೀತಿ ಟ್ರೇಡ್ ಟೆಸ್ಟ್ ಕೂಡ ಇರುತ್ತೆ. ಸೊ ಎರಡು ಮುಖಾಂತರ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇವರ ಬಂದು ಸೆಲೆಕ್ಷನ್ ಪ್ರೊಸೆಸ್ ಅನ್ನ ಮಾಡ್ತಾರೆ. ಸೊ ಅದೇ ರೀತಿ ವೇತನ ಏನಿರುತ್ತೆ ಅಂತಂದ್ರೆ ಇವರ ಒಂದು ಏನ್ ಮಾಡಿದಾರಪ್ಪ ಅಂತಂದ್ರೆ ಇವರ ಒಂದು ಕಂಪ್ಲೀಟ್ ಆಗಿ ಕೊಟ್ಟಿಲ್ಲ ಅಂದ್ರೆ ವೇತನ ಶ್ರೇಣಿ ಎಷ್ಟಿರುತ್ತೆ ಅಂತ. ಬಟ್ ಏನಂತಂದ್ರೆ ಅವರ ಒಂದು ಸ್ಟ್ಯಾಂಡರ್ಡ್ಸ್ ಏನಿರುತ್ತೆ, ರೂಲ್ಸ್ ಏನಿರುತ್ತೆ, ಸೊ ಅದ್ರ ಪ್ರಕಾರ ಅವ್ರೇನಪ್ಪ ಅಂತಂದ್ರೆ ನಿಮಗೆ ವೇತನವನ್ನು ಕೊಡ್ತಾರೆ. ನೆಕ್ಸ್ಟ್ ಪ್ರಮುಖ ದಿನಾಂಕಗಳು. ಸೊ 27/1/2025 ಏನಂತಂದ್ರೆ ಅರ್ಜಿ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ ಯಾವ್ದಪ್ಪ ಅಂತಂದ್ರೆ 25/2/2025. ಅದೇ ರೀತಿ ಇಲ್ಲಿ ನೋಡಬಹುದು ಕೆಲವೊಂದು ಲಿಂಕ್ ಗಳನ್ನ ನಾನು ನಿಮಗೆ ಕೊಟ್ಟಿದ್ದೀನಿ. ಸೊ ಅರ್ಜಿ ಸಲ್ಲಿಸುವ ಲಿಂಕ್ ನಿಮಗೆ ಇಲ್ಲಿ ಸಿಗುತ್ತೆ, ಅದೇ ರೀತಿ ನೋಟಿಫಿಕೇಶನ್ ಕೂಡ ಸಿಗುತ್ತೆ. ನೆಕ್ಸ್ಟ್ ಅವರ ಒಂದು ವೆಬ್ಸೈಟ್ ಕೂಡ ಸಿಗುತ್ತೆ. ಅದೇ ರೀತಿ ನಮ್ಮ ಟೆಲಿಗ್ರಾಮ್ ಚಾನಲ್ ಆಗಿರ್ಬೋದು, ವಾಟ್ಸ್ಆಪ್ ಚಾನಲ್ ಆಗಿರ್ಬೋದು, ಇಲ್ಲಿ ನಿಮಗೆ ಸಿಗುತ್ತೆ. ಸೊ ಹೋಗ್ಬಿಟ್ಟು ನೀವು ಜಾಯ್ನ್ ಆಗ್ಬೋದು. ಸೊ ಇದೊಂದು ಮಾಹಿತಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.